ನ್ಯಾಟೋ ಸದಸ್ಯ ರಾಷ್ಟ್ರಗಳ ವಿರುದ್ಧ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಬೆಂಬಲವನ್ನ ಕೇಳಿದ್ರು, ಸಹಾಯ ಮಾಡಿ ಅಂತ. ಆದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಬೆಂಬಲವನ್ನ ಕೊಟ್ಟಿಲ್ಲ. ಯುದ್ಧದಲ್ಲಿ ಟ್ರಂಪ್ ಕರೆಗೆ ನ್ಯಾಟೋ ದೇಶಗಳು ಕಿವಿಗೊಟ್ಟಿಲ್ಲ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಸದಸ್ಯ ರಾಷ್ಟ್ರಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು ನಮಗೆ ಸಹಾಯವನ್ನ ಮಾಡ್ತಾರೆ ಅಂತ, ಆದರೆ ಯಾವುದೇ ರೀತಿಯಾಗಿ ಸಹಾಯವನ್ನ ಮಾಡಿಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಹಾರ್ಮುಜ್ ಈಗಾಗಲೇ ಬಂದ್ ಆಗಿರೋದು, ಇದನ್ನ ಓಪನ್ ಮಾಡೋದಕ್ಕೆ ನೀವು ಸಹಾಯವನ್ನ ಮಾಡಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಇನ್ನು ಔಷಧಿ ವಲಯಕ್ಕೂ ಕೂಡ ಗಲ್ಫ್ ಯುದ್ಧದಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೂಡ ಬೀಳುತ್ತೆ. ಕೆಲವೊಂದಿಷ್ಟು ಔಷಧಿಗಳ ಬೆಲೆಯನ್ನ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಇದರ ನಡುವೆ ಔಷಧ ವಲಯದಲ್ಲೂ ಕೂಡ ಈ ಕಚ್ಚಾ ವಸ್ತುಗಳ ಕೊರತೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ 600ಕ್ಕೂ ಹೆಚ್ಚು ಔಷಧಿಗಳ ಬೆಲೆ -15% -20% ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಮಾತ್ರೆಗಳ ಶೀಟ್ ತಯಾರಿಸೋದಕ್ಕೆ ಫಾಯಿಲ್ ಕೊರತೆ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಫಾಯಿಲ್ಸ್ಗೆ ಪೆಟ್ರೋಕೆಮಿಕಲ್ಸ್ ಬೇಕು. ಪ್ಯಾರಾಸಿಟಮಾಲ್, ಹೃದ್ರೋಗ ಔಷಧಿ, ಮಧುಮೇಹ ಔಷಧಿ, ಗ್ಯಾಸ್ಟ್ರಿಕ್, ಹೃದಯ ಸಂಬಂಧಿ ಕಾಯಿಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಈಗ ಹೆಚ್ಚಾಗುತ್ತಾ ಬೆಲೆ ಅಂತ ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಯುದ್ಧದ ಎಫೆಕ್ಟ್ ನಾನಾ ವಲಯಗಳ ಮೇಲೆ ಪ್ರಭಾವವನ್ನು ಬೀಳ್ತಾ ಇದೆ. ಇತ್ತೀಚೆಗೆ ನಾವು ಹೋಟೆಲ್ ಜೊತೆಗೆ ದಿನಸಿ ಪದಾರ್ಥಗಳು, ಮಸಾಲಾ ಪದಾರ್ಥಗಳು, ಬೇರೆ ಬೇರೆ ವಲಯಗಳಿಗೆ ಹೇಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ವರದಿಯನ್ನ ಮಾಡ್ತಿದ್ವಿ. ಇದೀಗ ಔಷಧಿಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಏನಾದರೂ ಮುಂದಿನ ದಿನಗಳಲ್ಲಿ ತಟ್ಟಬಹುದಾ, ಈ ಒಂದು ಆತಂಕ ಕೂಡ ಶುರುವಾಗಿದೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ಬೇರೆ ಬೇರೆ ವಲಯಕ್ಕೆ ಯುದ್ಧದ ಎಫೆಕ್ಟ್ ಡೈರೆಕ್ಟ್ ಆಗಿ, ಕೆಲವೊಂದು ವಲಯಕ್ಕೆ ಇಂಡೈರೆಕ್ಟ್ ಆಗಿ ತಟ್ಟಿರುವಂತದ್ದನ್ನು ನಾವು ನೋಡ್ತಾ ಇದ್ವಿ. ಔಷಧದ ವಲಯಕ್ಕೇನಾದ್ರೂ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆಯಾ ಸರ್? ಅಂದ್ರೆ ಪ್ರಿಪೇರ್ ಆಗೋ ರೀತಿಯಲ್ಲಿ ನೀವು ಇರಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾಹಿತಿಗಳು ಬರ್ತಿದ್ಯಾ ಹೇಗೆ ಅಂತ? ಈಗ ತಕ್ಷಣಕ್ಕೆ ಯಾವುದೇ ಡ್ರಗ್ದು ಬೆಲೆ ಜಾಸ್ತಿ ಆಗಿಲ್ಲ. ನಮಗೆ ಮಾಹಿತಿ ಇರೋ ಪ್ರಕಾರ ಕೆಲವು ಡ್ರಗ್ಸು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರೆ ಬೇರೆ ಎಲ್ಲ ಇದನ್ನು ಪೆಟ್ರೋಕೆಮಿಕಲ್ಸು ಮತ್ತು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಫಾಯಿಲ್ಸು ಮತ್ತು ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, 5 to 20% ಆಗುತ್ತೆ ಅಂತೇಳಿ ಒಂದು ಕಂಪ್ನಿಗಳಿಂದ ಒಂದು ಮಾಹಿತಿ ಬಂದಿದೆ. ಅದು ಸರ್ಕಾರದಿಂದ ಏನು ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಅಲ್ಲ. ಡೆಫಿನೆಟಾಗಿ ಸ್ವಲ್ಪ 5 to 15% ಆದರೂ ಜಾಸ್ತಿ ಆಗುತ್ತೆ. ಅದಕ್ಕೆ ಜನ ರೆಡಿಯಾಗಿರಬೇಕು ಖಂಡಿತವಾಗ್ಲೂ. ಸರ್, ಅಂದರೆ ಇದು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಬೆಲೆ ಹೆಚ್ಚಳದಿಂದನಾ ಅಥವಾ LPG ಗ್ಯಾಸ್ಗಳದಿಂದ ಕೆಲವೊಂದು ಔಷಧಗಳನ್ನು ತಯಾರು ಮಾಡೋದಕ್ಕೂ ಕೂಡ ಹಿಟ್ಟಾಗಿ ಇದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂಥದ್ದು ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಎಲ್ಲ ಡಿಪೆಂಡ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಮತ್ತು LPG ಗ್ಯಾಸ್ ಸಹ ಬೇಕಾಗುತ್ತೆ. ಕೆಮಿಕಲ್ಸ್, ಮೇಯ್ನ್ಲಿ ಕೆಮಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ನು, ಪೆಟ್ರೋಕೆಮಿಕಲ್ಸು, ಫಾಯಿಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಪೆಟ್ರೋಕೆಮಿಕಲ್ಸಿಂದನೇ. ಪ್ಲಾಸ್ಟಿಕ್ಸು ಅದೆಲ್ಲ ಬೇಕಾಗುತ್ತೆ. ಅದೆಲ್ಲ ಒಂಥರ ಚೈನ್ ಲಿಂಕು ಮೇಡಮ್. ಇದು ಯುದ್ಧದಿಂದ ಏನು ಶಾರ್ಟೇಜ್ ಆಗ್ತಾಯಿದೆ ಪೆಟ್ರೋಲು ಮತ್ತು ಡೀಸೆಲ್ಲು ಅಭಾವದಿಂದ ಆಟೋಮೆಟಿಕ್ಕಾಗಿ ಎಲ್ಲವುದು ಒಂದು 5-15% ಜಾಸ್ತಿ ಆಗುತ್ತೆ ಖಂಡಿತ. ಒಂದು ಏನು ಮ್ಯಾನುಫ್ಯಾಕ್ಚರರ್ಸ್ಗೆ ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರನೇ ಬರಬೇಕಲ್ಲ ಮೇಡಮ್. ನಮಗೆ ಮೇಯ್ನು ಮೆಡಿಸಿನ್ಸ್ಗೆ ಮೇಯ್ನ್ ರಾ ಮೆಟೀರಿಯಲ್ಸ್ ಸಪ್ಲೈ ಆಗೋದು ಚೈನಾಯಿಂದ ಜಾಸ್ತಿ ಆಗುತ್ತೆ. ಈ ಗಲ್ಫ್ ಕಂಟ್ರೀಸಲ್ಲಿ ಪೆಟ್ರೋಕೆಮಿಕಲ್ಸ್ ಸ್ವಲ್ಪ ಬೇಕಾಗುತ್ತೆ. ಅದೆಲ್ಲ ಇದು ಎಫೆಕ್ಟು ಡ್ರಗ್ಸ್ ಮೇಲೆ ಬೀಳುತ್ತೆ ಮೇಡಮ್. ಹಾಗಾಗಿ ಸ್ವಲ್ಪ ಪ್ರೈಸ್ ಹೈಕ್ ಆಗುತ್ತೆ. ಅಂದರೆ ಸದ್ಯಕ್ಕಂತೂ ಅದೇ ರೀತಿಯಾಗಿ ಪ್ರೈಸ್ ಇರುತ್ತೆ. ಮುಂದಿನ ಮ್ಯಾನುಫ್ಯಾಕ್ಚರ್ ಯಾವುದೆಲ್ಲ ಆಗುತ್ತೋ ಅದ್ರ ಮೇಲೆ 15 to 20% ಆಗೋ ಸಾಧ್ಯತೆ ಇದೆ ಅಂತ. ಯಾವೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲನೂ ಆಗುವಂಥದ್ದು? ಆಲ್ಮೋಸ್ಟ್ ಎಲ್ಲ ಟ್ಯಾಬ್ಲೆಟು ಆಗುತ್ತೆ ಮೇಡಮ್. ಇಂಥ ನಿಖರವಾಗಿ ಇದೇ ಆಗುತ್ತೆ ಅಂತೇನಿಲ್ಲ. ಡೈಲಿ ಯೂಸ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್ಸಿಂದ ಹಿಡಿದು ಕಾರ್ಡಿಯಾಕು, ಡಯಾಬಿಟಿಕ್ ಡ್ರಗ್ಸ್ ಎಲ್ಲವುದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆ ಥರದ್ದು ಒಂದು ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಆಗುತ್ತೆ, ಎಲ್ಲವುದು ಆಗುತ್ತೆ ಮೇಡಮ್.
ಎಲ್ಲದೂ ಆಗುತ್ತೆ. 50 to 20% ಜನ ಅದಕ್ಕೆ ರೆಡಿ ಇರಬೇಕಷ್ಟೇ. ಇವಿಷ್ಟು ಮಾಯಣ್ಣವರ ಮಾತು. ಅಂದರೆ ಪ್ರಮುಖವಾಗಿ ಪೆಟ್ರೋಕೆಮಿಕಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಜೊತೆಗೆ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಅಂತ ವಿಚಾರ ಬಂದಾಗ ಈ ಅದರಲ್ಲೂ ಕೂಡ ಹಿಟ್ಟಾಗಿ ಅದರ ಇಂಡೈರೆಕ್ಟ್ ಎಫೆಕ್ಟ್ ನೇರವಾಗಿ ಔಷಧ ವಲಯದ ಮೇಲೆ ತಟ್ಟುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 15 to 20% ದರ ಹೆಚ್ಚಳದ ಸಾಧ್ಯತೆ ಇದೆ. ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯಾಟೋ ಸದಸ್ಯ ರಾಷ್ಟ್ರಗಳ ವಿರುದ್ಧ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಬೆಂಬಲವನ್ನ ಕೇಳಿದ್ರು, ಸಹಾಯ ಮಾಡಿ ಅಂತ. ಆದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಬೆಂಬಲವನ್ನ ಕೊಟ್ಟಿಲ್ಲ. ಯುದ್ಧದಲ್ಲಿ ಟ್ರಂಪ್ ಕರೆಗೆ ನ್ಯಾಟೋ ದೇಶಗಳು ಕಿವಿಗೊಟ್ಟಿಲ್ಲ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಸದಸ್ಯ ರಾಷ್ಟ್ರಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು ನಮಗೆ ಸಹಾಯವನ್ನ ಮಾಡ್ತಾರೆ ಅಂತ, ಆದರೆ ಯಾವುದೇ ರೀತಿಯಾಗಿ ಸಹಾಯವನ್ನ ಮಾಡಿಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಹಾರ್ಮುಜ್ ಈಗಾಗಲೇ ಬಂದ್ ಆಗಿರೋದು, ಇದನ್ನ ಓಪನ್ ಮಾಡೋದಕ್ಕೆ ನೀವು ಸಹಾಯವನ್ನ ಮಾಡಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಇನ್ನು ಔಷಧಿ ವಲಯಕ್ಕೂ ಕೂಡ ಗಲ್ಫ್ ಯುದ್ಧದಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೂಡ ಬೀಳುತ್ತೆ. ಕೆಲವೊಂದಿಷ್ಟು ಔಷಧಿಗಳ ಬೆಲೆಯನ್ನ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಇದರ ನಡುವೆ ಔಷಧ ವಲಯದಲ್ಲೂ ಕೂಡ ಈ ಕಚ್ಚಾ ವಸ್ತುಗಳ ಕೊರತೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ 600ಕ್ಕೂ ಹೆಚ್ಚು ಔಷಧಗಳ ಬೆಲೆ 15% 20% ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಮಾತ್ರೆಗಳ ಶೀಟ್ ತಯಾರಿಸೋದಕ್ಕೆ ಫಾಯಿಲ್ ಕೊರತೆ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಫಾಯಿಲ್ಸ್ಗೆ ಪೆಟ್ರೋಕೆಮಿಕಲ್ಸ್ ಬೇಕು. ಪ್ಯಾರಾಸಿಟಮಾಲ್, ಹೃದ್ರೋಗ ಔಷಧಿ, ಮಧುಮೇಹ ಔಷಧಿ, ಗ್ಯಾಸ್ಟ್ರಿಕ್, ಹೃದಯ ಸಂಬಂಧಿ ಕಾಯಿಲೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಈಗ ಹೆಚ್ಚಾಗುತ್ತಾ ಬೆಲೆ ಅಂತ ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಯುದ್ಧದ ಎಫೆಕ್ಟ್ ನಾನಾ ವಲಯಗಳ ಮೇಲೆ ಪ್ರಭಾವವನ್ನು ಬೀಳ್ತಾ ಇದೆ. ಇತ್ತೀಚೆಗೆ ನಾವು ಹೋಟೆಲ್, ಜೊತೆಗೆ ದಿನಸಿ ಪದಾರ್ಥಗಳು, ಮಸಾಲಾ ಪದಾರ್ಥಗಳು, ಬೇರೆ ಬೇರೆ ವಲಯಗಳಿಗೆ ಹೇಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ವರದಿಯನ್ನ ಮಾಡ್ತಿದ್ವಿ. ಇದೀಗ ಔಷಧಿಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಏನಾದರೂ ಮುಂದಿನ ದಿನಗಳಲ್ಲಿ ತಟ್ಟಬಹುದಾ, ಈ ಒಂದು ಆತಂಕ ಕೂಡ ಶುರುವಾಗಿದೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ಬೇರೆ ಬೇರೆ ವಲಯಕ್ಕೆ ಯುದ್ಧದ ಎಫೆಕ್ಟ್ ಡೈರೆಕ್ಟ್ ಆಗಿ, ಕೆಲವೊಂದು ವಲಯಕ್ಕೆ ಇಂಡೈರೆಕ್ಟ್ ಆಗಿ ತಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಔಷಧದ ವಲಯಕ್ಕೇನಾದ್ರೂ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆಯಾ ಸರ್? ಅಂದ್ರೆ ಪ್ರಿಪೇರ್ ಆಗೋ ರೀತಿಯಲ್ಲಿ ನೀವು ಇರಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾಹಿತಿಗಳು ಬರ್ತಿದ್ಯಾ ಹೇಗೆ ಅಂತ? ಈಗ ತಕ್ಷಣಕ್ಕೆ ಯಾವುದೇ ಡ್ರಗ್ದು ಬೆಲೆ ಜಾಸ್ತಿ ಆಗಿಲ್ಲ. ನಮಗೆ ಮಾಹಿತಿ ಇರೋ ಪ್ರಕಾರ ಕೆಲವು ಡ್ರಗ್ಸು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬೇರೆ ಎಲ್ಲ ಇದನ್ನು ಪೆಟ್ರೋಕೆಮಿಕಲ್ಸು ಮತ್ತು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್, ಫಾಯಿಲ್ಸು ಮತ್ತು ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, 5 to 20% ಆಗುತ್ತೆ ಅಂತೇಳಿ ಒಂದು ಕಂಪ್ನಿಗಳಿಂದ ಒಂದು ಮಾಹಿತಿ ಬಂದಿದೆ. ಅದು ಸರ್ಕಾರದಿಂದ ಏನು ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಅಲ್ಲ. ಡೆಫಿನೆಟಾಗಿ ಸ್ವಲ್ಪ 5 to 15% ಆದರೂ ಜಾಸ್ತಿ ಆಗುತ್ತೆ. ಅದಕ್ಕೆ ಜನ ರೆಡಿಯಾಗಿರಬೇಕು ಖಂಡಿತವಾಗ್ಲೂ. ಸರ್, ಅಂದರೆ ಇದು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಬೆಲೆ ಹೆಚ್ಚಳದಿಂದನಾ, ಅಥವಾ LPG ಗ್ಯಾಸ್ಗಳದಿಂದ ಕೆಲವೊಂದು ಔಷಧಗಳನ್ನು ತಯಾರು ಮಾಡೋದಕ್ಕೂ ಕೂಡ ಹಿಟ್ಟಾಗಿ ಇದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂಥದ್ದು ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಎಲ್ಲ ಡಿಪೆಂಡ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಮತ್ತು LPG ಗ್ಯಾಸ್ ಸಹ ಬೇಕಾಗುತ್ತೆ. ಕೆಮಿಕಲ್ಸ್, ಮೇಯ್ನ್ಲಿ ಕೆಮಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ನು, ಪೆಟ್ರೋಕೆಮಿಕಲ್ಸು, ಫಾಯಿಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಪೆಟ್ರೋಕೆಮಿಕಲ್ಸಿಂದನೇ. ಪ್ಲಾಸ್ಟಿಕ್ಸು ಅದೆಲ್ಲ ಬೇಕಾಗುತ್ತೆ. ಅದೆಲ್ಲ ಒಂಥರ ಚೈನ್ ಲಿಂಕು ಮೇಡಮ್. ಇದು ಯುದ್ಧದಿಂದ ಏನು ಶಾರ್ಟೇಜ್ ಆಗ್ತಾಯಿದೆ ಪೆಟ್ರೋಲು ಮತ್ತು ಡೀಸೆಲ್ಲು ಅಭಾವದಿಂದ ಆಟೋಮೆಟಿಕ್ಕಾಗಿ ಎಲ್ಲವುದು ಒಂದು 5 to 15% ಜಾಸ್ತಿ ಆಗುತ್ತೆ ಖಂಡಿತ. ಒಂದು ಏನು ಮ್ಯಾನುಫ್ಯಾಕ್ಚರರ್ಸ್ಗೆ ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರನೇ ಬರಬೇಕಲ್ಲ ಮೇಡಮ್. ನಮಗೆ ಮೇಯ್ನು ಮೆಡಿಸಿನ್ಸ್ಗೆ ಮೇಯ್ನ್ ರಾ ಮೆಟೀರಿಯಲ್ಸ್ ಸಪ್ಲೈ ಆಗೋದು ಚೈನಾಯಿಂದ ಜಾಸ್ತಿ ಆಗುತ್ತೆ. ಈ ಗಲ್ಫ್ ಕಂಟ್ರೀಸಲ್ಲಿ ಪೆಟ್ರೋಕೆಮಿಕಲ್ಸ್ ಸ್ವಲ್ಪ ಬೇಕಾಗುತ್ತೆ. ಅದೆಲ್ಲ ಇದು
ಎಫೆಕ್ಟು ಡ್ರಗ್ಸ್ ಮೇಲೆ ಬೀಳುತ್ತೆ ಮೇಡಮ್. ಹಾಗಾಗಿ ಸ್ವಲ್ಪ ಪ್ರೈಸ್ ಹೈಕ್ ಆಗುತ್ತೆ. ಅಂದರೆ ಸದ್ಯಕ್ಕಂತೂ ಅದೇ ರೀತಿಯಾಗಿ ಪ್ರೈಸ್ ಇರುತ್ತೆ. ಮುಂದಿನ ಮ್ಯಾನುಫ್ಯಾಕ್ಚರ್ ಯಾವುದೆಲ್ಲ ಆಗುತ್ತೋ ಅದ್ರ ಮೇಲೆ 15 to 20% ಆಗೋ ಸಾಧ್ಯತೆ ಇದೆ ಅಂತ. ಯಾವೆಲ್ಲ ಟ್ಯಾಬ್ಲೆಟ್ಸ್ಗಳು ಎಲ್ಲನೂ ಆಗುವಂಥದ್ದ? ಆಲ್ಮೋಸ್ಟ್ ಎಲ್ಲ ಟ್ಯಾಬ್ಲೆಟು ಆಗುತ್ತೆ ಮೇಡಮ್. ಇಂಥ ನಿಖರವಾಗಿ ಇದೇ ಆಗುತ್ತೆ ಅಂತ ಏನಿಲ್ಲ. ಡೈಲಿ ಯೂಸ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್ಸಿಂದ ಹಿಡಿದು ಕಾರ್ಡಿಯಾಕು, ಡಯಾಬಿಟಿಕ್ ಡ್ರಗ್ಸ್ ಎಲ್ಲವುದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆ ಥರದ್ದು ಒಂದು ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಆಗುತ್ತೆ, ಎಲ್ಲವುದು ಆಗುತ್ತೆ ಮೇಡಮ್. ಎಲ್ಲವುದು ಆಗುತ್ತೆ. 50 to 20% ಜನ ಅದಕ್ಕೆ ರೆಡಿ ಇರಬೇಕಷ್ಟೆ. ಇವಿಷ್ಟು ಮಾಯಣ್ಣವರ ಮಾತು. ಅಂದರೆ ಪ್ರಮುಖವಾಗಿ ಪೆಟ್ರೋಕೆಮಿಕಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಜೊತೆಗೆ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಅಂತ ವಿಚಾರ ಬಂದಾಗ ಈ ಅದರಲ್ಲೂ ಕೂಡ ಹಿಟ್ಟಾಗಿ ಅದರ ಇಂಡೈರೆಕ್ಟ್ ಎಫೆಕ್ಟ್ ನೇರವಾಗಿ ಔಷಧ ವಲಯದ ಮೇಲೆ ತಟ್ಟುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 15 to 20% ದರ ಹೆಚ್ಚಳದ ಸಾಧ್ಯತೆ ಇದೆ. ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.